ಧ್ರುವ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ನಾ? ಅದು ಧ್ರುವ ಅವರು ಹಂಗೆ ಹೇಳಿದ್ರು ಸರ್. ಹಾಗಾದ್ರೆ ನಿನಗೇನು ಗೊತ್ತಿಲ್ಲ. ಅವನು ಹೇಳಿದಾಗೆ ನೀನು ನನ್ನ ಹತ್ರ ಹೇಳಿದ್ಯಾ? ಹೌದು. ನಾನೀಗ ಧ್ರುವನ್ ಮನೆಗೆ ಹೋಗಿ ಬರ್ತಿದ್ದೀನಿ. ನನಗೆಲ್ಲ ವಿಷಯ ಗೊತ್ತಾಯ್ತು. ಧ್ರುವ ದೇವಸ್ಥಾನಕ್ಕೆ ಹೋಗಿಲ್ಲ. ಆದ್ರೆ ನಂತವ ಹಾಗೆ ಹೇಳಿದ್ರು ಸರ್. ಹೋ, ಹಾಗಿದ್ರೆ ನಿನಗಿದೆಲ್ಲ ಗೊತ್ತಿಲ್ದೇನೆ ನಿಮ್ಮ ಎಂಗೇಜ್ಮೆಂಟ್ಗೆ ರಿಂಗ್ ತಗೊಂಡು ಬಂದಿದ್ದಾನೆ. ನೀನ್ ನೋಡಿದ್ರೆ ಏನು ಗೊತ್ತಿಲ್ಲದೆ ಇಲ್ಲಿ ಬಂದು ನಿಂತಿದ್ಯಾ. ಸರ್, ನೀವ್ ಹೇಳೋದು ನಮ್ಗೇನು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ ಸರ್. ಆಕ್ಚುಲಿ ಫಂಕ್ಷನ್ಗೆ ಧ್ರುವನ್ನ ಇನ್ವೈಟ್ ಮಾಡಬೇಕಿತ್ತು. ಅವನ ಆಫೀಸಿಗೆ ಬಂದಿಲ್ವಲ್ಲ, ಹೇಗೋ ಮೀಟಿಂಗ್ಗೆ ಅವ್ರ ಮನೆ ಹತ್ರನೇ ಹೋಗ್ತಿದ್ದೆ. ಧ್ರುವ ಮನೆಗೆ ಹೋಗಿದ್ದೆ. ಅಲ್ಲಿ ಹೋಗಾದ್ಮೇಲೆ ಗೊತ್ತಾಯ್ತು ಅವರೆಲ್ಲರೂ ಸೇರಿ ಎಂಗೇಜ್ಮೆಂಟ್ಗೆ ಪ್ಲಾನ್ ಮಾಡ್ತಿದ್ದಾರೆ ಅಂತ. ಹಾ, ಈ ವಿಷಯ ಅವರು ನನ್ನ ಹತ್ರ ಹೇಳ್ಕೊಂಡಿಲ್ಲ. ಬಟ್ ಟೇಬಲ್ ಮೇಲೆ ರಿಂಗ್ ಬಾಕ್ಸ್ ಇದ್ದಿದ್ದನ್ನ ನಾನು ನೋಡಿ ಅವ್ರ ಹತ್ರ ಕೇಳಿದೆ, ಈ ರಿಂಗ್ ಯಾರಿಗೆ ಅಂತ. ಆಗ ಅವ್ರು ಹೇಳಿದ್ರು, ಮೋಸ್ಟ್ಲಿ ನನಗೆ ಸರ್ಪ್ರೈಸ್ ಕೊಡಬೇಕು ಅನ್ಕೊಂಡಿದ್ರೇನೋ. ಆದರೆ ಅವರು ಸರ್ಪ್ರೈಸ್ ಕೊಡೋದಕ್ಕಿಂತ ಮುಂಚೆನೆ ನಾನು ಅದರ ಕಂಡು ಹಿಡಿದೆ. ಓಹ್, ಈ ವಿಷಯ ನಿಮ್ಮೆಲ್ರಿಗೂ ಸರ್ಪ್ರೈಸ್ ಕೊಡಬೇಕಿತ್ತೇನೋ. ಸಾರಿ, ನಾನು ಈ ಸರ್ಪ್ರೈಸ್ನ ಹಾಳು ಮಾಡಿಬಿಟ್ಟೆ. ಎನಿವೆ, ಕಾಂಗ್ರಾಟ್ಸ್ ಮೈನಾ. ಮೈನಾ, ನಿನ್ ಮುಖದಲ್ಲಿ ಖುಷಿನೇ ಇಲ್ವಲ್ಲ? ಅಲ್ಲೂ ಅಷ್ಟೇ, ಧ್ರುವಂಗ್ ಕಾಂಗ್ರಾಟ್ಸ್ ಹೇಳಿದ್ರು ಅವನ ಮುಖದಲ್ಲಿ ಎಕ್ಸೈಟ್ಮೆಂಟೇ ಇರಲಿಲ್ಲ. ಅವ್ರ ಮನೆಯವರೆಲ್ಲ ಡಲ್ ಆಗಿದ್ರು. ಏನ್ ನಡೀತಿದೆ? ಏನಾದ್ರೂ ಪ್ರಾಬ್ಲಮ್ಮಾ? ಸರ್, ಅದೆಲ್ಲ ಏನೂ ಇಲ್ಲ. ಸ್ವಲ್ಪ ಓಡಾಡೋದ್ರಲ್ಲಿ ಆಯಾಸ ಆಗಿದಳ ಅಷ್ಟೇನೆ. ಹಾ, ಎಸ್ ಅವರು ಹೇಳಿದ್ರು ಶಾಪಿಂಗ್ ಎಲ್ಲ ಮಾಡಿ ತುಂಬಾ ಟಯರ್ಡ್ ಆಗಿದ್ದೀವಿ ಅಂತ. ಮತ್ತೆ ಮೈನಾ, ನಾಳೆ ಫಂಕ್ಷನಲ್ಲಿ ನಿಮ್ಮ ಎಂಗೇಜ್ಮೆಂಟ್ ವಿಷಯನ ಎಲ್ರಿಗೂ ಹೇಳ್ಬೇಡನ್ವಾ? ಹೇಳೋಣ ಸರ್. ಓಕೆ, ಗುಡ್. ಸರಿ, ಯಾಲ್ ಕ್ಯಾರಿ ಆನ್. ಸಿ ಯು ಟುಮಾರೋ. ಬಾಯ್ ಮೈನಾ. ಮೈನಾ, ಏನ್ ಮೈನಾ ಇದು? ಅಲ್ಲ, ಪುಷ್ಪಕ್ ಸರ್ಗೆ ಏನು ಗೊತ್ತಾಗ್ದಿರೋ ಹಾಗೆ ಎಲ್ಲಾನು ಮಾಡಿ ಮುಗಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ? ಅಲ್ಲಿ ಧ್ರುವಂಗೂ ತುಳಸಿಗೂ ನಿಶ್ಚಿತಾರ್ಥ ಮಾಡ್ಬೇಕು ಅಂತ ನಿರ್ಧಾರ ಮಾಡಾಯ್ತಲ್ವಾ? ಈಗ ಇವರು ನಿನ್ಗೂ ಧ್ರುವಂಗೂ ನಿಶ್ಚಿತಾರ್ಥ ಆಗತ್ತೆ ಅಂತ ಎಲ್ರ ಹತ್ರನೂ ಹೇಳ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ಯಾವ್ದು ನಿಜ? ಖಂಡಿತ ಪುಷ್ಪಕ್ ಸೇರ್ ಹೇಳಿದ್ದೆ ಆಗುತ್ತೆ. ಜಯಂತಿ, ನೀನ್ ಯಾಕೆ ಇವಳನ್ನ ಪುಷ್ಪಕ್ ಸರಿಂದ ಕಾಪಾಡ್ದೆ? ಇವಳ ಮೇಲೆ ಎಷ್ಟೇ ಕೋಪ ಇದ್ರೂ ಪುಷ್ಪಕ್ ಸರ್ ಹತ್ರ ಸಿಕ್ಕಾಕೊಳ್ಬಾರ್ದು ಅಂತ ಕಾಪಾಡ್ದೆ. ಸರಿ ಬಿಡು, ಇನ್ ಮುಂದಕ್ಕೆ ಏನೇ ಆದ್ರೂ ಎಲ್ಲಾನು ಪುಷ್ಪಕ್ ಸರೇ ನೋಡ್ಕೊಂತಾರೆ.